ಯಾವತ್ತೂ ಹೋಗಿ ನನಗೆ ಇಂಥ ಪೋಸ್ಟ್ ಬೇಕು ಅಂತನಾಗಲಿ, ಇಂಥ ಜಾಗಕ್ಕೆ ನನ್ನ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತಾಗಲಿ ಅವ್ರು ಕೇಳಿದ್ದೇ ಇಲ್ಲ. ಅವರು ಅವಾಗಲೂ ಅವ್ರಿಗೆ ದೊಡ್ಡ ಅನ್ಯಾಯನೇ ಆಯಿತು. ಅಧಿಕಾರಿಯಾಗಿದ್ದಾಗಲೂ ಅವ್ರಿಗೆ ಅನ್ಯಾಯ ಆಯಿತು. ರಿಟೈರ್ಡ್ ಆದರು. ರಿಟೈರ್ಡ್ ಆದಮೇಲೆ ಅವ್ರು ಬಂದಿದ್ದ ಉದ್ದೇಶ ಏನು? ಜನಸೇವೆ ಮಾಡಬೇಕು ಅಂತ. ಅಲ್ಲೂ ಅನ್ಯಾಯ ಆಯಿತು ಅವ್ರಿಗೆ, ಅಲ್ಲೂ ಮೋಸ ಆಯಿತು. ಫೇಲ್ಯೂರ್ ಆದರು ಅಂತ ಹೇಳ್ತಾರೆ, ಖಂಡಿತ ಇಲ್ಲ. ಅವ್ರು ಅಟೆಂಪ್ಟೇ ಮಾಡಿಲ್ವಲ್ಲ ಫೇಲ್ಯೂರ್ ಅವ್ರಿಗೆ ಆಗಕ್ಕೆ. ಅವಕಾಶಗಳೇ ಕೊಡ್ಲಿಲ್ವಲ್ಲ. ಅವಕಾಶಗಳು ಕೊಡದೆ ಹೇಗೆ ಹೇಳ್ತಾರೆ ಅದನ್ನ? ಅದು ತಪ್ಪದು. ಅಲ್ಲೂ ಮೋಸ ಆಯಿತು, ಅಲ್ಲೂ ಅನ್ಯಾಯ ಆಯಿತು. ಅದೇ ನೋವಲ್ಲಿ, ಅದೇ ನಿರಾಶೆಲೆ ಹೋಗ್ಬಿಟ್ರು. ಹೋದಾಗ್ಲಾದ್ರೂ ಏನ್ ಸಿಕ್ತು? ನೂರೊಂದು ನೆನಪು. ಹೀಗೆ ಮಾತಾಡ್ತಾ ಇದ್ವಿ. ನಮ್ಮ ಶಿವರಾಮ್ ಸಾಹೇಬರು ಒಳ್ಳೆ ನಳಪಾಕ ಚೆನ್ನಾಗಿ ಮಾಡೋರು ಅಂತ ಕೇಳ್ಪಟ್ಟೆ. ಹೌದಾ? ಒಳ್ಳೆ ಅಡುಗೆ ಮಾಡೋರಾ? ನನಗೆ ಅಡುಗೆ ಕಲಿಸಿದ್ದೆ ಅವರು. ಸಾಹೇಬ್ರೆ ಅಡುಗೆ ಕಲಿಸಿದ್ದು. ಏನು ಇಷ್ಟ ಆಯ್ತು ಅಡುಗೆ, ಊಟ ಅವ್ರಿಗೆ? ತಿಂಡಿ ಯಾವ ಥರದ್ದು? ನಾಟಿ ಕೋಳಿ ಸಾಂಬಾರು ಮುದ್ದೆ ಅಂದರೆ ತುಂಬ ಇಷ್ಟ. ಉಪ್ಸಾರು ಅಂದರೆ ತುಂಬ ಇಷ್ಟ. ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ನಿಮಗೆ ಅವರು ಏನು ಮಾಡ್ತಾ ಇದ್ದಿದ್ದು ಇಷ್ಟ? ಅದು ಏನು ಇಷ್ಟ ಸಾಹೇಬ್ರು ಕುಕ್ ಮಾಡ್ತಾ ಇದ್ದಿದ್ದು? ಪಾಪ ನಾವು ಅವ್ರಿಗೆ ಬಿಡ್ತಾ ಇರಲಿಲ್ಲ ಬಿಡಿ ಮಾಡೋದಕ್ಕೆ. ನನಗೆ ಬಂದು ಅದನ್ನು ಹಾಕು, ಇದನ್ನು ಹಾಕು, ಹಾಗೆ ಮಾಡು, ಹೀಗೆ ಮಾಡು ಅಂತೆಲ್ಲ ಹೇಳೋರು. ಅವ್ರು ಮಾಡ್ತಾ ಇದ್ದಿದ್ದು ಚಿತ್ರಾನ್ನ ಇಷ್ಟ. ನೀವು ಮಾಡ್ತಿದ್ದ ಸಾಹೇಬ್ರಿಗೆ ಯಾವ್ದು ಇಷ್ಟ ಆಯ್ತು? ನಾನು ಮಾಡೋದು ಪಾಪ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಮಾಡೋ ಅಡುಗೆ ಎಲ್ಲ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾಯಿದ್ರು. ತುಂಬ ಇಷ್ಟ ಅವ್ರಿಗೆ ನಾನು ಮಾಡೋ ಅಡುಗೆ. ನಾಟಿ ಕೋಳಿ ಸಾರಾಗಿರ್ಬೋದು, ನಾನು ಮಾಡೋ ಚಿತ್ರಾನ್ನ ಇರ್ಬೋದು, ನಾನು ಮಾಡೋ ಬಿರಿಯಾನಿ, ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಚಿತ್ರಾನ್ನ, ಬಿಸಿಬೇಳೆ ಬಾತ್, ಎಲ್ಲ ನಾನ್ ವೆಜ್ ಐಟಮ್ಸು ನಾನು ಮಾಡೋದೆಲ್ಲ ತುಂಬ ಇಷ್ಟಪಡ್ತಾಯಿದ್ರು. ನಾವಿಬ್ಬರು ಮಸೂರಿನಲ್ಲಿ ಇರಬೇಕಾದ್ರೆ ನನಗೆ ಅವರು ಸ್ವಲ್ಪ ಅಡುಗೆ ಕಲಿಸ್ತಾ ಬಂದರು. ಮದುವೆ ಒಂದು ತಿಂಗಳಲ್ಲೇನೆ? ಒಂದು ತಿಂಗಳಲ್ಲೇನೆ. ಸೂಪರ್ಮ. ಮತ್ತು ಮುದ್ದೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನನಗೆ ಇದುವರೆಗೂ ನನಗೆ ಆ ಥರ ಮುದ್ದೆ ಮಾಡೋದು ನಾನು ಕಲೀಲೇ ಇಲ್ಲ. ಹದ ಅದ್ರಲ್ಲಿ ಮುಖ್ಯ ಆಗುತ್ತೆ. ತುಂಬ ಚೆನ್ನಾಗಿ ಮುದ್ದೆ ಮಾಡ್ತಾಯಿದ್ರು. ನಮ್ಮ ಮನೇಲಿರೋ ಹುಡುಗಿಯರಿಗೆಲ್ಲ ಹೇಳ್ತಾಯಿದ್ರು ಈ ಥರ ಮಾಡಬೇಕು ಮುದ್ದೆ ಅಂತ ಎಲ್ಲ. ಓಕೆ, ಇಷ್ಟೆಲ್ಲ ನಾನು ಏನಕ್ಕೆ ಕೇಳಿದೆ ಅಂದರೆ ಈ ಊಟ ತಿಂಡಿ ಅಡುಗೆ ಅಭಿರುಚಿಗಳ ಬಗ್ಗೆ. ನಿಮ್ಮ ಮಗಳು ನೇಸರ ಮೇಡಮ್ ಅವರು ಹೋಟೆಲ್ ಮಾಡಿದ್ದಾರೆ. ಆ ಹೋಟೆಲ್ ಹೆಸರೇ ಚೆನ್ನಾಗಿದೆ. ಆ ಹೋಟೆಲ್ ಹೆಸರು ಒಂದ್ಸತಿ ನೀವೇ ನಿಮ್ಮ ಬಾಯಾರ ಹೇಳಿಮ್ಮ. ಅದೇ ನನ್ನ ಮಗಳು ಬಂದಮೇಲೆ, ಲಂಡನ್ನಿಂದ ಬಂದಮೇಲೆ ಅವಳಿಗೆ ಏನಾದರೂ ಬಿಸ್ನೆಸ್ ಮಾಡಬೇಕು ಪಾಪ ಅಂತ ಹೇಳಿದಾಗ ಅವ್ರು ಹೇಳಿದ್ದೆ ಫಸ್ಟು. ನನಗೆ ಮುಂಚೆ ಹೇಳ್ತಾಯಿದ್ರು ನನಗೆ, ವಾಣಿ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಾ, ಅದಕ್ಕೆ ಒಂದು ಹೋಟ್ಲ್ ಮಾಡೋಣ ಅಂತ ಹೇಳ್ತಾಯಿದ್ರು. ಅಯ್ಯೋ ಸದ್ಯ ನನ್ನ ಮನೇಲಿ ಮಾಡಿದ್ರೆ ಸಾಕಾಗಿದೆ ನನಗೆ ಹೊರಗಡೆನೂ ನೀವು ಮಾಡೋಕ್ಕೆ ಹೇಳ್ತೀರಾ ಅಂತ ಹೇಳಿ ನಾನು ಸುಮ್ಮನೆ ಆಗಿದ್ದೆ. ಆಮೇಲೆ ಅವ್ರ ಮಗಳಿಗೆ ಹೇಳಿದ್ರು, ಹೋಟೆಲ್ ಮಾಡೋ ಮನೆ ನೀನು ಅಂತ ಹೇಳಿದ್ರು. ಆಮೇಲೆ ಆಯಿತು ಅಂತ ಅವಳು ಒಪ್ಕೊಂಡು ಹೋಟೆಲ್ ಮಾಡೋದಕ್ಕೆ ರೆಡಿ ಎಲ್ಲ ಮಾಡಿದ್ಲು. ಆಮೇಲೆ ಅದಕ್ಕೆ ಹೆಸರು ಇಡಬೇಕು ಅಂತ, ಅದಕ್ಕೆ ನಮ್ಮೆಲ್ಲರಲ್ಲಿ ಹೆಸರಲ್ಲೂ ಒಂದೊಂದು ಲೆಟ್ರನ್ನ ತೊಗೊಂಡ್ವಿ. ಅವ್ರ ಹೆಸರಲ್ಲಿ ಶ್ರೀ ತೊಗೊಂಡ್ವಿ, ನನ್ನಿಂದ ವಾ ತೊಗೊಂಡ್ವಿ, ನಮ್ಮ ಎಲ್ಲ ಮಕ್ಕಳದು ರಾ ಎಂಡು ತೊಗೊಂಡು ಶಿವರಾ ತಿಂಡಿ ಅನ್ನೋ ಹೆಸರನ್ನ ಇಟ್ವಿ. ಶಿವರಾ ತಿಂಡಿ ಅಂತ. ನೈಸ್. ಎಲ್ಲಮ್ಮ ಹೋಟ್ಲ್? ವಿಜಯನಗರಲ್ಲಿದೆ. ಓಕೆ, ಯಾರು ನೋಡ್ಕೋತಾರೆ ಅದರ? ಮಗಳು? ಅದು ನನ್ನ ಕೊನೆ ಮಗಳು ಮತ್ತೆ ಹಳಿಯ ಅವರು ನೋಡ್ಕೋತಾ ಇದ್ದಾರೆ. ಏನೇನು ತಿಂಡಿ ಸಿಗುತ್ತಮ್ಮ ಅಲ್ಲಿ? ಬರೀ ತಿಂಡಿನ ಊಟನೂ? ತಿಂಡಿ, ಮಿನಿ ಮೀಲ್ಸ್, ಮಧ್ಯಾಹ್ನ ಲಂಚ್ ಸಿಗುತ್ತೆ. ಎಲ್ಲ ಥರ ತಿಂಡಿ, ದೋಸೆ, ಚಿಬ್ಲು ಇಡ್ಲಿ ಫೇಮಸ್ಸು, ಮತ್ತು ಮೈಸೂರು ಮಸಾಲೆ ದೋಸೆ, ಬೆಣ್ಣೆ ದೋಸೆ, ಮತ್ತು ಎಲ್ಲ ಪ್ರತಿಯೊಂದು ಎಲ್ಲ ತಿಂಡಿಗಳಷ್ಟೇ. ಎಲ್ಲ ತಿಂಡಿ. ಮತ್ತು ಮಿನಿ ಮೀಲ್ಸ್ ಮಧ್ಯಾಹ್ನ ಸಿಗುತ್ತೆ. ಅನ್ನ, ಸಾಂಬಾರು, ಪಲ್ಯ, ಮಜ್ಜಿಗೆ. ಸೊ ನೋಡಿ, ಸಾಹೇಬ್ರು ಆಸೆ ಈಡೇರಿದೆ. ಅದು 106 ಜನಕ್ಕೆ ಊಟ ಹಾಕ್ತಾ ಇದ್ರು ಅವರು. ಇವಾಗ ಒಂದು ಹೋಟೆಲ್ ಉದ್ಯಮ ಮಾಡಿ ಸಾಕಷ್ಟು ಜನ ಕೆಲಸ ಕೊಟ್ಟು ಹಸಿದವ್ರಿಗೆ ಒಳ್ಳೆ ಬೆಲೆನಲ್ಲಿ ರೀಸನಬಲ್ ಪ್ರೈಸಲ್ಲಿ ತುಂಬ ಒಳ್ಳೆ ತಿಂಡಿಗಳು ಕೊಡುವಂಥ ಒಂದು ವ್ಯವಸ್ಥೆ. ಅವ್ರಿಗಂತೂ ಮನೆಗೆ ಯಾರೇ ಬಂದ್ರೂ ಊಟ ಮಾಡ್ಕೊಂಡೇ ಹೋಗ್ಬೇಕಿತ್ತು. ಅವ್ರಿಗೆ ಯಾರು ಮನೆಗೆ ಬಂದರೂ ಅವ್ರನ್ನ ಹಾಗೆ ವಾಪಸ್ ಕಳ್ಸಂಗಿಲ್ಲ, ಊಟ ಮಾಡ್ಕೊಂಡೇ ಹೋಗ್ಬೇಕಿತ್ತು. ನಾನು ಯಾವಾಗಲೂ ಕೆಲವು ಸಲ ಬೇಜಾರು ಮಾಡ್ಕೋತಿದ್ದೆ, ಏನೋ ಸಿಂಪಲ್ ಏನು ಅಡುಗೆ ಮಾಡಿದ್ದೀನಿ ರೀ ಇವತ್ತು, ಅದನ್ನು ಕೊಡೋಕೆ ಹೇಳ್ತೀರಾ ಅಂತಂದರೆ, ವಾಣಿ ಅವ್ರ ಮನೇಲಿ ಅವ್ರಿಗೆ ಅಮೃತನೇ ತಿನ್ನಲಿ, ನಮ್ಮನೆ ನೀರಿದೆ ಅದನ್ನೇ ಕೊಡು, ಅದನ್ನು ಕೊಟ್ಟು ಸತ್ಕರಿಸು ನೀನು ಅನ್ನೋ ಮಾತು ಹೇಳ್ತಾಯಿದ್ರು. ಆಮೇಲೆ ಅವ್ರಿಗೆ ಊಟ ವೇಸ್ಟ್ ಮಾಡೋದು ಇಷ್ಟ ಆಗ್ತಾ ಇರಲಿಲ್ಲ.
ಊಟಕ್ಕೆ ತುಂಬ ಬೆಲೆ ಕೊಡ್ತಾ ಇದ್ರು. ಅನ್ನದ ಬೆಲೆ ಅವ್ರಿಗೆ ತುಂಬ ಚೆನ್ನಾಗಿ ನೀವು ಹೇಳಿದ್ರಿ, ಇದನ್ನ ಹೇಳಿದ್ರಿ. ನಮ್ಮ ಮನೆ ಹುಡುಗಿಯರಿಗೆ ಹೇಳೋರು, ಅವ್ರ ಅನ್ನ ಎಲ್ಲ ಬಿಸಾಕಿದ್ರೆ, ನೋಡ್ರಮ್ಮ ನೀವು ಬಿಸಿ ಅನ್ನ ತಿನ್ನಿ, ಅದೇನಿದೆ ರಾತ್ರಿದು ಅನ್ನ ಎಲ್ಲ ಇದ್ದರೆ ಅದು ನನಗೆ ಕೊಡಿ, ಅದರಲ್ಲಿ ಚಿತ್ರಾನ್ನ ಮಾಡಿಕೊಟ್ಬಿಡ್ರಿ ನನಗೆ ಅಂತ ಕೇಳೋರು. ನಾವು ಅದೆಲ್ಲ ಬೇಡ ನಿಮ್ಗೆ ಇವಾಗಿದೆ, ಅದೆಲ್ಲ ನೀವು ತಿನ್ನಬೇಡ್ರಿ ನೀವು ಅಂತ ಹೇಳಿ ನಾನೇ ಅವಾಯ್ಡ್ ಮಾಡ್ತಾಯಿದ್ದೆ ಅದನ್ನೆಲ್ಲ. ಆ ಥರ ನಮ್ಮ ಮನೇಲಿರೋ ಹುಡುಗಿಯರಿಗೆಲ್ಲ ಹೇಳ್ತಾಯಿದ್ರು, ನೀವೆಲ್ಲ ಪಾಪ ಬಿಸಿ ಇದೆ ಊಟ ಮಾಡಿರಿ, ನನಗೆ ಕೊಟ್ಬಿಡಿ ಅಂತೆಲ್ಲ ಹೇಳೋರು. ಸೂಪರ್. ಸೊ ಸ್ನೇಹಿತರೆ, ಶಿವರ ಹೋಟೆಲಿನ ಡಿಸ್ಕ್ರಿಪ್ಷನಲ್ಲಿ ಲಿಂಕು, ಅಡ್ರೆಸ್ಸು ಎಲ್ಲ ಹಾಕ್ತೀನಿ. ಒಂದು ಸತಿ ವಿಜಯನಗರ ಕಡೆ ಹೋದಾಗ ಅಲ್ಲಿ ಭೇಟಿ ಕೊಡಿ. ಅದ್ಭುತವಾಗಿರೋ ತಿಂಡಿ ತಿನಿಸುಗಳನ್ನ ನೀವು ತಿನ್ಬೋದು. ಫೈನಲ್ ಆಗಿ ಶಿವರಾಮ್ ಸಾಹೇಬ್ರವರ ವ್ಯಕ್ತಿತ್ವವನ್ನು, ಅವರ ಇರುವಿಕೆಯನ್ನು, ಅವರ ಇಲ್ಲದಿರುವಿಕೆಯನ್ನು ಗುರುತಿಸಿದ್ರು, ಗೌರವಿಸಿದ್ರು, ಬೆಂಬಲಿಸಿದ್ರು ಅಂತ ನಿಮ್ಗೆ ಅನ್ನಿಸ್ತಿದೆಯಾ? ಅಧಿಕಾರಿಯಾಗಿದ್ದಾಗ ಯಾವತ್ತೂ ಹೋಗಿ ನನಗೆ ಇಂಥ ಪೋಸ್ಟ್ ಬೇಕು ಅಂತನಾಗಲಿ, ಇಂಥ ಜಾಗಕ್ಕೆ ನನ್ನ ಟ್ರಾನ್ಸ್ಫರ್ ಮಾಡಿಕೊಡಿ ಅಂತಾಗಲಿ ಅವ್ರು ಕೇಳಿದ್ದೇ ಇಲ್ಲ. ಅವರು ಟ್ರಾನ್ಸ್ಫರ್ ಆದ ತಕ್ಷಣ ಸರ್ಕಾರ ಯಾವ ಇಲಾಖೆಗೆ ಹಾಕ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ರು, ಅಷ್ಟೇ ಅವ್ರಿಗೆ ಗೊತ್ತಿತ್ತು. ಆವಾಗಲೂ ಅವ್ರಿಗೆ ದೊಡ್ಡ ಅನ್ಯಾಯನೇ ಆಯಿತು. ಅವ್ರು ಅಧಿಕಾರಿಯಾಗಿದ್ದಾಗಲೂ ಅವ್ರಿಗೆ ಅನ್ಯಾಯ ಆಯಿತು. ರಿಟೈರ್ಡ್ ಆದರು. ರಿಟೈರ್ಡ್ ಆದಮೇಲೆ ಅವ್ರು ಬಂದಿದ್ದ ಉದ್ದೇಶ ಏನು? ಜನಸೇವೆ ಮಾಡಬೇಕು ಅಂತ. ಅಲ್ಲೂ ಅನ್ಯಾಯ ಆಯಿತು ಅವ್ರಿಗೆ, ಅಲ್ಲೂ ಮೋಸ ಆಯಿತು. ಫೇಲ್ಯೂರ್ ಆದರು ಅಂತ ಹೇಳ್ತಾರೆ, ಖಂಡಿತ ಇಲ್ಲ. ಅವ್ರು ಅಟೆಂಪ್ಟೇ ಮಾಡಿಲ್ವಲ್ಲ ಫೇಲ್ಯೂರ್ ಅವ್ರಿಗೆ ಆಗೋಕ್ಕೆ. ಅವಕಾಶಗಳೇ ಕೊಡ್ಲಿಲ್ವಲ್ಲ. ಅವಕಾಶಗಳು ಕೊಡದೆ ಹೇಗೆ ಹೇಳ್ತಾರೆ ಅದನ್ನ? ಅದು ತಪ್ಪದು. ಅಲ್ಲೂ ಮೋಸ ಆಯಿತು, ಅಲ್ಲೂ ಅನ್ಯಾಯ ಆಯಿತು. ಅದೇ ನೋವಲ್ಲಿ, ಅದೇ ನಿರಾಶೆಲೆ ಹೋಗ್ಬಿಟ್ರು. ಓದಾಗ್ಲಾದ್ರೂ ಏನು ಸಿಕ್ತು? ಓದಾಗಾದ್ರೂ ಅವ್ರಿಗೆ ಸಿಗಬೇಕಾದ ಗೌರವ, ಅದು ಆ ವ್ಯಕ್ತಿ ನಮ್ಮ ಕುಟುಂಬದಕ್ಕೆ ಎಂಥ ನೋವು ದುಃಖ ಆಗಿದೆ. ಅವ್ರಿಗೆ ಸಿಗಬೇಕಾದ ಗೌರವ ಏನು? ಈ ರಾಜಕೀಯ, ಈ ಸಮಾಜದ ವ್ಯವಸ್ಥೆನಲ್ಲಿ ಅವ್ರಿಗೆ ಯಾವುದು ಸಿಕ್ಕಲಿಲ್ಲ. ಇಡೀ ನನ್ನ ರಾಜ್ಯದ ಜನತೆಗೆ ಈ ಥರ ಒಂದು ವ್ಯಕ್ತಿ, ಈ ಥರ ಒಂದು ಪ್ರಾಮಾಣಿಕವಾಗಿ ನಿಷ್ಠಾವಂತನಾಗಿ ದುಡಿಯುವಂಥ ಒಬ್ಬ ನಾಯಕ, ಅವ್ರ ಮನೆ ಅದು ಎಲ್ಲನೂ ಮರೆತು ಜನಗಳಿಗೋಸ್ಕರ ದುಡಿತಾ ಇರ್ತಾರೆ. ಅವ್ರಿಗೆ ಏನೆಲ್ಲ ಅವ್ರಿಗೆ ಮಾಡಬೇಕು ಅದನ್ನೆಲ್ಲ ಪಾಪ ಮಾಡ್ತಾ ಇರ್ತಾರೆ. ಅದನ್ನು ಜನರು ಮರಿಬಾರ್ದು. ಇಂಥವ್ರನ್ನ ಮಾದರಿಯಾಗಿ ಇಟ್ಕೋಬೇಕು. ಮುಂದಿನ ಪೀಳಿಗೆಗೆ ಯಾರು ಇಂಥವ್ರ ಹೆಸರುಗಳನ್ನ ಉಳಿಸ್ಲಿಲ್ಲ ಅಂತಂದರೆ ಏನಿದೆ? ಇಂಥವ್ರ ಹೆಸರನ್ನ ಉಳಿಸ್ಬೇಕು. ಇವತ್ತು ಈ ವ್ಯವಸ್ಥೆ ನಮಗೆ ಸಿಗಬೇಕಾದ ಗೌರವ, ನಮ್ಮ ಯಜಮಾನ್ರಿಗೆ ಸಿಗಬೇಕಾದ ಗೌರವ ಆಗಿರ್ಬೋದು, ಸಿಕ್ಕಲಿಲ್ಲ. ತುಂಬ ದೊಡ್ಡ ಅನ್ಯಾಯ ಆಯಿತು. ಮುಂದೆ ಈ ಥರ ನಾಯಕರುಗಳಿಗೆ ಅನ್ಯಾಯ ಆದಾಗ ಜನರು ನಿಲ್ಲಬೇಕು ಅಂತ ನಾನು ನನ್ನ ಇಡೀ ರಾಜ್ಯದ ಜನತೆ ಕೇಳ್ತೀನಿ. ಅದೇ ಆ ಕುಟುಂಬಕ್ಕೆ ಕೊಡುವಂಥ ಶಕ್ತಿ. ವಂಡರ್ಫುಲ್, ವೆರಿ ವೆಲ್ ಸೆಡ್ ಮ್ಯಾಮ್, ವೆರಿ ವೆಲ್ ಸೆಡ್. ಅವರನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ ಆ ಕುಟುಂಬ. ಯಾವ ಧೈರ್ಯದ ಮೇಲೆ ಅವರು ನಂಬಿಕೆ ಅನ್ನೋದಿರುತ್ತೆ, ನಂಬಿಕೆ ಇರುತ್ತೆ. ಅದನ್ನೆಲ್ಲ ಬೆಳೆಸ್ಕೊಳ್ಳಿ. ಇಂಥ ವ್ಯಕ್ತಿಗಳನ್ನು ಮಾದರಿಯಾಗಿ ಇಟ್ಕೊಳ್ಳಿ. ಅಂಥವ್ರನ್ನ ಹೆಸರು ಉಳಿಸೋದಕ್ಕೆ ಆ ಕುಟುಂಬದ ಜೊತೆ ನಿಲ್ಲಿ. ಅಂತ ನಾಯಕರುಗಳಿಗೆ ಯಾವುದೇ ಅನ್ಯಾಯ ಆಗ್ದಂಗೆ ನೋಡ್ಕೊಳ್ಳಿ ಅಂತ ಇಡೀ ರಾಜ್ಯದ ಜನತೆ ಹತ್ರ ಕೇಳ್ಕೊತೀನಿ. ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು, ಸಾಹೇಬ್ರ ಬಗ್ಗೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ತುಂಬ ತಿಳ್ಕೊಂಡೆ. ನಿಮಗೆ ನನ್ನ ಜೊತೆ ಮಾತಾಡಿದ್ದು ಏನು ಅನ್ನಿಸ್ತು ಇಷ್ಟೊತ್ತು? ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಪಾಪ ನೀವು ಸಾಹೇಬ್ರ ಮೇಲೆ ಅಭಿಮಾನ ಪ್ರೀತಿ ಇಟ್ಟು ಬಂದವ್ರನ್ನ ಇಂಟರ್ವ್ಯೂ ಮಾಡಿದ್ರಿ. ಮತ್ತೆ ಅದನ್ನು ಅದೇ ಪ್ರೀತಿ ಅಭಿಮಾನ ಇಟ್ಟು ಅವ್ರ ಮೇಲಿನ ಗೌರವಕ್ಕೆ ಅವರ ಫ್ಯಾಮಿಲಿನ ಮಾತಾಡಿಸ್ಬೇಕು ಅಂತ ಪಾಪ ನೀವು ಬಂದು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಅದಕ್ಕೂ ನಿಮಗೆ ತುಂಬ ಧನ್ಯವಾದಗಳು. ನನಗೆ ನೀವು ಫಸ್ಟ್ ಪಾಪ ಕಾನ್ಷಿಯಸ್ ಆಗಿದ್ರಿ, ಬಟ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು. ನಿಜವಾಗ್ಲೂ ಹೇಳ್ತೀನಿ, ಅಂದರೆ ನಿಮ್ಮೊಳಗಡೆ ಯಾವುದು ಲೆಕ್ಕಾಚಾರಗಳಿಲ್ಲಮ್ಮ. ನಿಮ್ಮ ಹೃದಯ ಏನು ಹೇಳುತ್ತೆ, ಮನಸ್ಸಿಂದ ಅದನ್ನೇ ಮಾತಾಡ್ತೀರಾ ನೀವು. ಕೆಲವರು ಏನು ಮಾತಾಡೋದು, ಏನು ಹೇಳೋದು, ನಿಮ್ಮ ಹತ್ರ ಲೆಕ್ಕ. ನಿಮ್ಮಂಥವ್ರು ಈ ಸಮಾಜಕ್ಕೆ
ನಮ್ಮ ರಾಜಕೀಯ ವ್ಯವಸ್ಥೆಗಳಿಗೆ ಬಂದಾಗ ಆ ಆಲೋಚನೆಗಳು ನಿಮ್ಮಷ್ಟೇ ಪರಿಶುದ್ಧವಾಗಿರುತ್ತೆ, ನಿಷ್ಕಲ್ಮಶವಾಗಿರುತ್ತೆ. ಬನ್ನಿ, ಎಲ್ಲ ಜನಗಳಿದ್ದಾರೆ, ಸಾಹೇಬ್ರವರ ಫಾಲೋವರ್ಸ್ ಇದ್ದಾರೆ, ನಿಮಗೆ ಎಲ್ಲ ಥರದಲ್ಲೂ ಅವರೆಲ್ಲ ಇರ್ತಾರೆ. ನಾವೆಲ್ಲವೂ ಕೂಡ ನಮ್ಮ ಕೈಲಾಗಿದ್ದ ಮಟ್ಟಿಗೆ ನಿಮ್ಮ ಜೊತೆಗೆ ನಾವು ಯಾವತ್ತಿಗೂ ಇದ್ದೇ ಇರ್ತೀವಿ. ಸೊ ಸಾಹೇಬರು ಇರೋವರೆಗೂ ಮಾತ್ರ ನಮಗೆ ಈ ಮನೆ ಅಲ್ಲ, ಸಾಹೇಬರು ದೈಹಿಕವಾಗಿ ಇಲ್ಲದೇ ಇದ್ದರು ಈ ಮನೆ ನಮ್ಮದೇ, ಈ ಮನೇಲಿರೋರು ನೀವೆಲ್ಲ ನಮ್ಮವರೇ. ನಾನು ಭರತ್ ಅವ್ರನ್ನ ಮಾತಾಡ್ಸೋದಕ್ಕೆ ತುಂಬ ಪ್ರಯತ್ನಪಟ್ಟೆ, ಅವರು ಬೇಡ ಇವಾಗ ನೆಕ್ಸ್ಟ್ ಮಾತಾಡ್ತೀನಿ ಅಂತ ಹೇಳಿದ್ರು. ಖಂಡಿತ ನನಗೆ ಅದೊಂದು ಸೀರೀಸ್ ಮಾಡೋಕ್ಕೆ ಆಸೆ ಇದೆ. ನಮ್ಮ ಭರತ್ ಅವರು ನಮ್ಮ ಪ್ರದೀಪ್ ಅವರ ಜೊತೆಗೆ, ಅಂದರೆ ಅಳಿಯಂದ್ರನ್ನ ಜೊತೆಗೆ ಮಾಡೋದಕ್ಕೆ ಇದೆ. ಅಫ್ಕೋರ್ಸ್ ಆಶೀಶ್ ಅವರು ಕೂಡ, ಅವ್ರನ್ನ ಬಿಡೋಗಿಲ್ಲ, ಅವರು 3ನೇ ಅಳಿಯಂದರು. ಸೊ ಅವರು ಕಂಡಂಥ ಕೆ ಶಿವರಾಮ್ ಸಾಹೇಬರು ಅನ್ನೋದೊಂದು ಮಾಡೋ ಒಂದು ಸರಣಿ ತುಂಬ ಆಸೆ ಇದೆ. ಅಮ್ಮ ಅವ್ರದ್ದು ಆದಮೇಲೆ ಮುಂದೆ ಒಂದು ದಿನ 3 ಜನ ಇವ್ರಿಗೆ ಯಾವಾಗ ಫ್ರೀ ಆಗ್ತಾರೆ, ಯಾವಾಗ ಟೈಮ್ ಸಿಗುತ್ತೆ, ಅವ್ರ ಅವಕಾಶ ಕೊಟ್ಟರೆ ಅದನ್ನು ಮತ್ತೆ ನಿಮ್ಮ ಮುಂದೆ ನಾನು ಅದನ್ನು ಮಾಡಿಡ್ತೀನಿ. ಹೆಣ್ಮಕ್ಳದು ನಾನು ಬಲವಂತ ಮಾಡೋಕ್ಕೋಲ್ಲ, ಯಾಕೆಂದರೆ ಪಾಪ ಅವ್ರಗಳಿಗೆ ಅವ್ರದ್ದೇ ಆದಂಥ ಒಂದು ಜಾಗ ಇರುತ್ತೆ. ಒಬ್ಬೊಬ್ಬರು ಮುಜುಗರ ಪಟ್ಕೋತಾರೆ, ಹೆಚ್ಚಾಗಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅವರು, ಬಹಳ ಬ್ಯುಸಿ ಇದ್ದಾರೆ ಅವ್ರ ಮಕ್ಕಳುಗಳನ್ನ. ನೋಡೋಣ, ದೇವರು ಅವಕಾಶ ಕೊಟ್ಟು ಸಾಹೇಬರು ಅವಕಾಶ ಇದು, ಯಾಕೆಂದರೆ ಇದಾಗಿರೋದು ರಾಮ್ ಮೂಲಕ ಆಗಿದ್ರು, ಅದು ಸಾಹೇಬ್ರ ಮೂಲಕನೇ. ಒಂದು ನಮ್ಮ ಕಡೆಯಿಂದ ನಿಮಗೆ, ಅಂದರೆ ನಿಮ್ಮ ಫ್ಯಾಮ್ಲಿಗೆ ಒಂದು ಪುಟ್ಟ ಗಿಫ್ಟು ಕಾರ್ಯಕ್ರಮ ನಾನು ಮುಗಿಸೋದಕ್ಕಿಂತ ಮುಂಚೆ, ಸೊ ಬಹುಶಃ ಎಲ್ಲೋ ಅಲ್ಲಿ ಒಂದು ಪುಟ್ಟ ಜಾಗ ಇದಕ್ಕೆ ಸಿಗ್ಬೋದು ಅಂತ ಭಾವಿಸ್ತೀನಿ. ಸೊ ಇದು ನಿಮಗೆ ಖಂಡಿತ ಖುಷಿ ಕೊಡುತ್ತೆ, ನಿಮಗೆ 100% ನಿಮಗೆ ಖುಷಿ ಆಗುತ್ತೆ. ಮತ್ತು ನಮ್ಮ ಸಾಹೇಬ್ರನ್ನ ನಾನು ತಂದಿದ್ದೀನಿ. ಅಲ್ಲಿ ನಮ್ಮ ಚಾನಲ್ ಲೋಗೋ ಇದೆ. ಸೊ ನಮ್ಮ ಒಂದು ಇದಾಗಿ ಜ್ಞಾಪಕವಾಗಿ ಒಂದು ಪುಟ್ಟ ಕಾಣಿಕೆಮ್ಮ ನಿಮಗೆ. ಕೊನೆ ಮಗಳು ಆದರೆ ಅದು ಅವ್ರ ಜಾಗದಲ್ಲಿ ನಿಂತು ನನ್ನ ಅಳಿಯಂದಿರು ಇಬ್ರು, ನೆರವೇರಿಸೋದು, ಅಳಿಯಂದಿರು, ನಮ್ಮ ಬೀಗರು, ಎಲ್ಲರೂ, ಇಡೀ ಕುಟುಂಬ. ಯಾರು ನೀವು ನಮ್ಮ ಬೀಗರುಗಳು ಅಷ್ಟೇ, ನೀವು ಏನೇ ಇದ್ರು ಹೇಳಿ ನಮಗೆ, ಯಾವುದಕ್ಕೂ ನೊಂದ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ ಅಂತ ಪಾಪ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಅಮ್ಮ ಥ್ಯಾಂಕ್ ಯು, ನಿಮ್ಮ ಸಮಯಕ್ಕೆ ಇಷ್ಟೊತ್ತು ಪ್ರೀತಿಯಿಂದ ಮಾತಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಮಾ, ತುಂಬ ತುಂಬ ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು. ನಿಮಗೆ ತುಂಬ ಧನ್ಯವಾದಗಳು. ನಾವು ಸಾಹೇಬ್ರ ಮೇಲಿಂದ ಅವ್ರಿಗೆ ತೋರಿಸಿದ ಅಭಿಮಾನನೂ ನನಗೂ ತೋರಿಸಿ. ಅಯ್ಯೋ, ನಾವು ಇವಾಗ ನಿಮ್ಮಲ್ಲಿ ಅವರು ನೋಡ್ತಿದ್ದೀವಮ್ಮ ನಾವು, ಇದು ಸತ್ಯ, ಇದು ಯಾವುದೇ ಉತ್ಪ್ರೇಕ್ಷೆಗೆ ಹೇಳ್ತಿಲ್ಲ. ಇವಾಗ ಅವ್ರನ್ನ ನಾವು ನಿಮ್ಮಲ್ಲಿ ಕಾಣ್ತಾ ಇದ್ದೀವಿ, ಅದಕ್ಕೆ ನಿಮ್ಮ ಹಿಂದೆನೂ ಅವರಿದ್ದಾರೆ, ನಿಮ್ಮ ಪಕ್ಕ, ನಿಮ್ಮ ಎದುರುಗಡೆ, ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೇ ಇರ್ತೀವಮ್ಮ. ಥ್ಯಾಂಕ್ ಯು ಅಮ್ಮ ನಿಮ್ಮ ಸಮಯಕ್ಕೆ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಕೆ ಶಿವರಾಮ್ ಸಾಹೇಬ್ರವರ ಮಡದಿಯ ಮನದಾಳದ ಮಾತುಗಳು. ಇದು ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮೆಲ್ಲರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕ ಕಟ್ಟಿಕೊಟ್ಟಿರುವ ಅದ್ಭುತ ಆದರ್ಶಗಳನ್ನು ಇಟ್ಟುಕೊಂಡಿದ್ದ ನಮ್ಮ ಶಿವರಾಮ್ ಸಾಹೇಬ್ರ ಬದುಕಿನ ಕೆಲವು ಪುಟಗಳನ್ನು ಅವರ ಶ್ರೀಮತಿ ಮೂಲಕ ತೆರೆಯೋದನ್ನು, ಓಪನ್ ಮಾಡಿಸೋದನ್ನು ಮರೆಯಲ್ಲ ಅಂತ ಹೇಳ್ತಾ ಹೋಗ್ಬರ್ತೀನಿ. ಮತ್ತು ಮುಂದಿನ ಸರಣಿಯಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ರಘುರಾಮ್, ಲವ್ ಯು ಆಲ್. ನಮಸ್ಕಾರ, ಥ್ಯಾಂಕ್ ಯು ಸೊ ಮಚ್.